ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಪೇಪರ್ 1ನ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರ ಹೊಸತಾ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ಡೈಲಿ ಮಾಡ್ತಾ ಇರ್ತಕ್ಕಂಥ ಈ ವಿಡಿಯೋ ಸೀರೀಸ್ನ ನೋಡ್ತಾರೆ. ಇದು 52ನೇ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿದೆ. ಅದಕ್ಕೋಸ್ಕರ ಇದು ಪೇಪರ್ 1ದ 52ನೇದ್ದು ಮತ್ತು ಆಲ್ರೆಡಿ 20 ನಾವು ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಅಂದರೆ ಕ್ವೆಶ್ಚನ್ ನಂಬರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಏನು ಬರ್ತಾವಲ್ಲ ಅದರ ಮತ್ತು ಮೆಂಟಲ್ ಅಬಿಲಿಟಿ ಕ್ವೆಶ್ಚನ್ಗಳನ್ನ ನಾನು ತೆಗೆದು ಹಾಕಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನೋಡ್ಕೊಡ್ರಿ. ಮೊದಲನೇ ಪ್ರಶ್ನೆ, ಬರಾಕ ಅಣು ವಿದ್ಯುತ್ ಸ್ಥಾವರ ಡ್ಯಾಶ್ನಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಬರಾಕ ಅನ್ನುವಂತಹ ಅಣು ವಿದ್ಯುತ್ ಸ್ಥಾವರ ನೋಡಿದ ತಕ್ಷಣ, ಹೆಸರು ನೋಡಿದ ತಕ್ಷಣ ಇದು ಮುಸ್ಲಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರಾಗಿದೆ. ಬಟ್ ಇದು ನಮ್ಮ ದೇಶದಲ್ಲಿ ಇಲ್ಲ. ಎಲ್ಲಿದೆ ಅಂತಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದೇಶದಲ್ಲಿ ಇದು ಕಂಡು ಬರುತ್ತೆ. ಇದು ಏನಪ್ಪ ಅಂತಂದರೆ ಇದ್ರದ್ದು ಯುನೈಟೆಡ್ ಅರಬ್ UAEಯ ಮೊದಲ ಒಂದು ಅಣು ವಿದ್ಯುತ್ ಸ್ಥಾವರವಾಗಿದೆ. ಫಸ್ಟ್ ಇದು ಎಲ್ಲಿ ಅಂದರೆ 2020ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಸೊ ಅದಕ್ಕೋಸ್ಕರ ಅವ್ರದ್ದು ಇದು ಮೊದಲ ಅಣು ವಿದ್ಯುತ್ ಸ್ಥಾವರ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಈ ಟೈಪ್ ಹೆಸರು ಬಂದಾಗ ಸ್ವಲ್ಪ ಯಾವ ಟೈಪ್ ಗೆಸ್ಸಿಂಗ್ ಮಾಡೋದನ್ನ, ಹೆಸರು ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಿ ಗೆಸ್ಸಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇನ್ನು ಮಾನವನಲ್ಲಿ ಅಯೋಡಿನ್ ಕೊರತೆಯ ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಹದಲ್ಲಿ ಅಯೋಡಿನ ಕೊರತೆಯಿಂದ ಯಾವ ಕಾಯಿಲೆ ಉಂಟಾಗುತ್ತೆ ಅಂದರೆ ಆಪ್ಷನ್ ಬಿ ಲಿ ಗೈಟರ್ ಕಾಯಿಲೆಯು ಅಯೋಡಿನ್ನ ಕೊರತೆಯಿಂದ ಉಂಟಾಗುತ್ತದೆ. ಉಪ್ಪಿನ ಕಾಯಿಲೆ ಹೆಚ್ಚಾಗಿ ಇದು ಅಯೋಡಿನ್ನ ಕೊರತೆಯ ಕರಾವಳಿ ತೀರದಲ್ಲಿರ್ತಕ್ಕಂಥ ಜನರು ಅನುಭವಿಸೋಂಗಿಲ್ಲ. ಯಾಕಪ್ಪ ಅಂತಂದರೆ ಅವ್ರ ಮಣ್ಣಿನಲ್ಲಿ ಜಾಸ್ತಿ ಉಪ್ಪಿನಂಶ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರೋಂಗಿಲ್ಲ. ಗೈಟರ್ ರೋಗ ಇದು ಕಂಡು ಬರ್ತಕ್ಕಂಥದ್ದು ಕರಾವಳಿಯಿಂದ ದೂರ ಇದ್ದಂತಹ ಜನರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇದು ಕಾಯಿಲೆ. ನೆಕ್ಸ್ಟ್, ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಕ್ವಶನ್ ಪೇಪರ್ ಏನಪ್ಪ ಅಂತಂದರೆ ಇದು ಸೈನ್ಸ್ ಕ್ವಶನ್ಗಳು ಜಾಸ್ತಿ ಇದಾವೆ ಈ ಕ್ವಶನ್ ಪೇಪರ್ನಲ್ಲಿ. ಸೊ ಕ್ವಶನ್ ಪೇಪರ್ ಯಾವ ಟೈಪ್ ಬರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ಸೈನ್ಸ್ ಕ್ವಶನ್ಗಳನ್ನ ಜಾಸ್ತಿ ಹಾಕ್ಬೋದು, ಬೇರೆ ಪೊಲಿಟಿ ಕ್ವಶನ್ಗಳನ್ನ ಜಾಸ್ತಿ ಹಾಕ್ಬೋದು. ಅವ್ರ ರೀತಿಯಾಗಿ ಅವ್ರು ತೆಗೆದಿರ್ತಾರೆ. ಬಟ್ ಎಲ್ಲ ರೀತಿಯಾದ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗವನ್ನು ಏನಂತ ಕರೀತಾರೆ ಅಂತಂದರೆ ಆಪ್ಷನ್ ಎ ಡೆಸ್ಮೋಸೋಮ್ಸ್ ಅಂತ ಕರೆಯಲಾಗುತ್ತದೆ. ಡೆಸ್ಮೋಸೋಮ್ಸ್ ನೆನ್ಪಿಟ್ಕೊಡ್ರಿ. ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಈಸಿ ಆಗುತ್ತೆ. ಬಟ್ ಕನ್ನಡ ಮೀಡಿಯಮ್ದವ್ರಿಗೆ ಸ್ವಲ್ಪ ಟಫ್ ಅನಿಸುತ್ತೆ. ಆದರೂ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು, ಬೇರೆ ಇದನ್ನೇ ಇಲ್ಲ. ಇನ್ನು ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ವೈರಸ್ ಮುಕ್ತ ಅಂದರೆ ಸಸ್ಯಗಳು ಬೇರಿನಿಂದ ವೈರಸ್ನ ಪಡೆದಿರ್ತಾವೆ ಒಂದಿಷ್ಟು. ಸೊ ಅದರ ಮುಕ್ತವಾಗಿ ಅವನ್ನ ಬೆಳೆಸ್ಬೇಕಂತಂದರೆ ನಾವು ಕಾಂಡದ ತುದಿಯ ಕಲ್ಚರ್ ಅಂತ ಮಾಡಬೇಕಾಗುತ್ತೆ. ಕಾಂಡದ ತುದಿಯ ಕಲ್ಚರ್ ಮೂಲಕ ಅವರಿಗೆ ವೈರಸ್ನಿಂದ ನಾವು ಹೊರಪಡಿಸಿ ಅವುಗಳನ್ನ ಬೆಳೆಸಬಹುದಾಗಿದೆ. ನೆಕ್ಸ್ಟ್, ದಿ ಡೆಕ್ಕನ್ ಸಭಾದ ಆಯೋಜಕರು ಯಾರು ಅಂತ ಕೇಳಿದ್ದಾರೆ. ಸೊ ದಿ ಡೆಕ್ಕನ್ ಸಭಾವನ್ನು ಆಯೋಜಿಸಿದವರು ಅಥವಾ ಪ್ರಾರಂಭಿಸಿದವರು ಯಾರಪ್ಪ ಅಂತಂದರೆ ಗೋಪಾಲಕೃಷ್ಣ ಗೋಖಲೆರವರು. ಯಾವಾಗಪ್ಪ ಅಂತಂದರೆ 1896ರಲ್ಲಿ ಈ ಒಂದು ಡೆಕ್ಕನ್ ಸಭಾವನ್ನು ಪ್ರಾರಂಭಿಸಿದ್ದಾರೆ ಗೋಪಾಲಕೃಷ್ಣ ಗೋಖಲೆರವರು. ನೆಕ್ಸ್ಟ್, ಇಲ್ಲಿ ನೋಡಿ, ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ನೀರಿನ ಅಣು ನಮಗೆ ಗೊತ್ತು, H2O ಅಂತ ಇರುತ್ತೆ. H2O ಇದು ಪೋಲಾರ್ ಆಗಿರುತ್ತೆ. ಅಂದರೆ ಇಂಗ್ಲೀಷ್ನೊಳಗಡೆ ಪೋಲಾರ್ ಅಂತ ಕರಿತೀವಿ, ಕನ್ನಡದಲ್ಲಿ ಧ್ರುವೀಯತೆ ಕರಿತೀವಿ. ಅಂದರೆ ಇದು H ಏನೋ ಒಂದು ಆಟಮ್ ಇರುತ್ತೆ, O ಅಂತ ಒಂದು ಆಟಮ್ ಇರುತ್ತೆ. ಸೊ ಇದು ಇದನ್ನು ಅಪೋಸ್ ಮಾಡುತ್ತೆ, ಇದು ಇದನ್ನು ಅಪೋಸ್ ಮಾಡುತ್ತೆ. ಅದೇ ರೀತಿಯಾಗಿ ಇದ್ರ ಹೈಡ್ರೋಜನ್ 2ರಷ್ಟಿದ್ರೆ ಆಕ್ಸಿಜನ್ 1ರಷ್ಟಿತ್ತು ಪ್ರಮಾಣ. ಸೊ ಇದು ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ. ನೋಡಿ, ಇಲ್ಲಿ ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿ ವ್ಯತ್ಯಾಸ. ಅಂದರೆ ಇದು ಹೈಡ್ರೋಜನ್ ಎಲೆಕ್ಟ್ರೋನೆಗೆಟಿವ್ ಇರ್ತೈತಿ, ಆಕ್ಸಿಜನ್ ಕೂಡ ಎಲೆಕ್ಟ್ರೋನೆಗೆಟಿವ್ ಇರ್ತೈತಿ. ಸೊ ಇವೆರಡು ಒಂದೇ ರೀತಿಯಾದ ಎಲೆಕ್ಟ್ರೋನೆಗೆಟಿವ್ ಇದ್ದರೆ ಕೂಡಿರ್ತವೆ. ಬಟ್ ಡಿಫ್ರೆನ್ಸ್ ಇರೋ ಕಾರಣ ಇವು ಡಿಫ್ರೆಂಟಾಗಿ ಇರುತ್ತವೆ, ಅಂದರೆ ಪೊಲ್ಯಾರಿಟಿಯನ್ನು ತೋರಿಸ್ತವೆ. ನೆಕ್ಸ್ಟ್, 9ನೇ ಪ್ರಶ್ನೆ, ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತವೆ ಅಂತ ಕೇಳಿದ್ದಾರೆ. ಸೊ ನೀವು ಜ್ವರ ಬಂದ ತಕ್ಷಣ ಟ್ಯಾಬ್ಲೆಟ್ಸ್ ತೊಗೋತೀರಿ. ಟ್ಯಾಬ್ಲೆಟ್ಸ್ ತೊಗೊಂಡು ಒಂದು ಅರ್ಧ ಗಂಟೆ ಒಳಗಡೆ ನಿಮಗೆ ಜ್ವರ ಕಡಿಮೆ ಆಗಿಬಿಡುತ್ತೆ ಏಕದಮ್. ಸೊ ಅದು ಏನಕ್ಕಪ್ಪ ಅಂತಂದರೆ ಅಲ್ಲಿ ಆ ಟ್ಯಾಬ್ಲೆಟ್ನಲ್ಲಿ ಡ್ರಗ್ ಅಂತ ಕರಿತೀವಿ. ಆ ಡ್ರಗ್ನಲ್ಲಿ ಏನಿರುತ್ತೆ ಅಂದರೆ ಇನ್ಫ್ಲಮೇಟ್ರಿ ಏಜೆಂಟ್ಗಳಿರುತ್ತೆ. ಸೊ ಅವು ಇನ್ಫ್ಲಮೇಟ್ರಿ ಏಜೆಂಟ್ಗಳು ಏನಿರ್ತಾವೆ ನೋಡಿ, ನಿಮಗೆ ನೋವು ಇರ್ತಕ್ಕಂಥ ಜಾಗಕ್ಕೆ ಇರ್ತಕ್ಕಂಥ ನರ್ವ್ ಸೆಲ್ಸನ್ನು ವೀಕ್ ಮಾಡಿಬಿಡ್ತಾವೆ. ಸೊ ಅದರಿಂದ ನಮಗೆ ಸೆನ್ಸಿಟಿವ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಮಗೆ ನೋವು ಕಡಿಮೆ ಆದ ರೀತಿಯಾಗಿ ಕಾಣುತ್ತೆ. ಬಟ್ ಆ್ಯಕ್ಚುಲಾಗಿ ಕಡಿಮೆ ಆಗಿರುವುದಿಲ್ಲ. ಸಿಲಿ ಪ್ರೋಸ್ಟೋಗ್ಲ್ಯಾಂಡಿನ್ಸ್ನ ಉತ್ಪಾದನೆ ಅಂತ ಇರುತ್ತೆ. ಪ್ರೋಸ್ಟೋಗ್ಲ್ಯಾಂಡಿನ್ಸ್ನ ಉತ್ಪಾದನೆಯನ್ನು ಕಡಿಮೆ ಮಾಡಿಬಿಡ್ತಾವೆ.
ಯಾವುವು ಇನ್ಫ್ಲಮೇಟ್ರಿ ಏಜೆಂಟ್ಗಳು, ಅದಕ್ಕೋಸ್ಕರ ಅಲ್ಲಿ ಜ್ವರ ನಿವಾರಣೆ ನಮಗೆ ಕಂಡು ಬರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಇವತ್ತೊಂದು ಸ್ವಲ್ಪ ಕ್ವಶನ್ ಪೇಪರ್ ಕ್ವಾಲಿಟಿ ಕಡಿಮೆ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ಇನ್ನು ಫ್ರೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಫ್ರೆಡ್ರಿಕ್ ಸ್ಯಾಂಗರ್ ಅವರು ಅನುಕ್ರಮಗೊಳಿಸಿದಂತಹ ಪ್ರೋಟೀನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಇನ್ಸುಲಿನ್. ಇನ್ಸುಲಿನನ್ನು ಫ್ರೆಡ್ರಿಕ್ ಸ್ಯಾಂಗರ್ ಅವರು ಅನುಕ್ರಮಗೊಳಿಸಿದ್ದಾರೆ. ಇನ್ಸುಲಿನ್ ಕಂಡುಹಿಡಿದವರು. ಇನ್ಸುಲಿನ್ ಒಂದು ಪ್ರೋಟೀನ್ ಆಗಿದೆ. ಇಲ್ಲಿ ನೆಕ್ಸ್ಟ್, ಪೆನಿಸಿಲಿನ್ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ ಅಂತ ಕೇಳ್ಯಾರ. ಸೊ ಪೆನಿಸಿಲಿನ್ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ಯಾವ ರೀತಿಯಾಗಿ ತಡೆಯುತ್ತದೆ ಅಂದರೆ, ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಪೆನ್ಸಿಲಿನ್ ಅನ್ನುವಂಥದ್ದೊಂದು ಡ್ರಗ್ ಆಗಿದೆ, ಅಥವಾ ಇದೊಂದು ಇನ್ಫ್ಲಮೇಟ್ರಿ ಏಜೆಂಟ್ ಅಂತ ಕರಿತೀವಿ. ಇದು ಯಾವ ರೀತಿ ತಡೀತದೆ ಅಂದರೆ, ಬ್ಯಾಕ್ಟೀರಿಯಾದ ಸೆಲ್ ವಾಲ್ ಸಂಶ್ಲೇಷಣೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಇವು ಎಲ್ಲ ಸಂಯೋಜನೆಗೊಂಡು ಜಾಸ್ತಿ ಆಗ್ತಾ ಇರ್ತವೆ. ಸೊ ಅದು ಬ್ಯಾಕ್ಟೀರಿಯಾದ ಸೆಲ್ ವಾಲ್ ರೂಪುಗೊಳ್ಳದಂತೆ ಇದು ಪೆನಿಸಿಲಿನ್ ತಡೆಯುತ್ತದೆ. ಅದಕ್ಕೋಸ್ಕರ ಸೆಲ್ ವಾಲ್ ರೂಪುಗೊಳ್ಳಿಕ್ಕಂದ್ರೆ ಅದು ಪುನರುತ್ಪತ್ತಿ ಆಗಂಗಿಲ್ಲ. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾ ಸಾಯ್ತಾ ಹೋಗುತ್ತೆ. ಇದೇ ಇದು ಈ ಪೆನಿಸಿಲಿನ್ ಮಾಡ್ತಕ್ಕಂಥ ಕೆಲಸವಾಗಿದೆ. ಗರ್ಭಧಾರಣೆ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನನ್ನು ಪತ್ತೆ ಮಾಡಲಾಗುತ್ತದೆ ಅಂತ ಕೇಳ್ತಾರೆ. ಸೊ ಮೂತ್ರದಲ್ಲಿ ಒಂದು ಹಾರ್ಮೋನ್ ಇರುತ್ತೆ, ಅದು ಕಂಡು ಬಂದರೆ ಅವರು ಆ ಹೆಣ್ಣು ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳಲಾಗುತ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಅದೇನಪ್ಪ, ಮಾನವ ಕೊರಿಯಾನಿಕ್ ಗೋನೆಡೋಟ್ರೋಪಿನ್ ಅನ್ನುವಂತಹ ಹಾರ್ಮೋನ್ ಮೂಲಕ ಗರ್ಭಧಾರಣೆ ಟೆಸ್ಟನ್ನು ಮೂತ್ರದಲ್ಲಿ ಮಾಡಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ. ಸೊ ಅರಿಶಿನ ಹಳದಿಯಾಗಿರುತ್ತೆ. ಸೊ ಅದನ್ನು ಕಲಬೆರಕೆ ಮಾಡಬೇಕಂದ್ರೆ ಅದೇ ರೀತಿಯಾಗಿ ಕಾಣ್ತಕ್ಕಂಥ ಒಂದು ಕೆಮಿಕಲ್ ಮೂಲಕ ಮಾಡಲಾಗುತ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ, ಸೀಸದ ಕ್ರೋಮೇಟ್ ಏನಂತ PbCrO4 ಅಂತ ಕರಿತೀವಿ. ಸೊ ಇದರ ಮೂಲಕ ಇದು ಕೂಡ ಕಡು ಹಳದಿಯಾಗಿ ಅರಿಶಿನದ ರೀತಿಯಾಗಿ ಕಾಣುತ್ತೆ. ಅರಿಶಿನಕ್ಕಿಂತ ಏನೋ ಸ್ವಲ್ಪ ಚಂದನೆ ಕಾಣುತ್ತಿದ್ದು, ಅದಕ್ಕೋಸ್ಕರ ಇದನ್ನು ಅದರ ಜೊತೆ ಮಿಕ್ಸ್ ಮಾಡಿ ಅರಿಶಿನದ ಒಂದು ಇದನ್ನು ಕಲಬೆರಕೆಯನ್ನು ಮಾಡುತ್ತಾರೆ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು FDI ಇಕ್ವಿಟಿ ಒಳಹರಿವನ್ನು ಆಕರ್ಷಿಸುವಂತಹ ಕ್ಷೇತ್ರ ಯಾವುದು ಅಂತ ಕೇಳಿದ್ದಾರೆ. FDI ಇಕ್ವಿಟಿ ಒಳಹರಿವು ಅಂತಂದರೆ ನಮ್ಮ ಹೊರಗಿನ ದೇಶದಿಂದ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್. ಸೊ ನಮ್ಮ ದೇಶದಲ್ಲಿ ಅದು ಯಾವುದು ಒಳಹರಿವನ್ನು ಮಾಡುತ್ತದೆ ಅಂತಂದರೆ ಸೇವೆಗಳು, ಸರ್ವಿಸ್ ಸೆಕ್ಟರ್ ಏನಿದೆಯಲ್ಲ ಅದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಇಕ್ವಿಟಿಯನ್ನು ಒಳಹರಿವು ಮಾಡತಕ್ಕಂಥ ಕ್ಷೇತ್ರವಾಗಿದೆ. ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದರೆ. ಸೊ ಹಣಕಾಸು ಸ್ಥಿರತೆ ಫೈನಾನ್ಷಿಯಲ್ ಸ್ಟ್ಯಾಚ್ಯುರಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಅದನ್ನು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ. ವರ್ಷದಲ್ಲಿ 2 ಸಲ RBI ಬಹಳಷ್ಟು ರಿಪೋರ್ಟ್ಗಳನ್ನು ಕೊಡುತ್ತೆ. ಅದರಲ್ಲಿ ಇದನ್ನು ವರ್ಷದಲ್ಲಿ 2 ಸಲ ಬೈ ಆ್ಯನ್ಯುವಲ್ ರೀತಿಯಾಗಿ ಬಿಡುಗಡೆ ಮಾಡುತ್ತದೆ RBI. ನೆಕ್ಸ್ಟ್, ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2020 ಇದಕ್ಕೆ ಅನ್ವಯಿಸುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಬಂತು 2020ರಲ್ಲಿ. ಅದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಅನ್ವಯಿಸುವುದಿಲ್ಲ ಅಂತಂದರೆ ಇಲ್ಲಿ ನೋಡಿ, ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಇದಕ್ಕೆ ಅನ್ವಯಿಸಂಗಿಲ್ಲ. ಈ ಒಂದು ತಿದ್ದುಪಡಿ ಇದಕ್ಕೆ ಸಂಬಂಧಪಟ್ಟಿಲ್ಲ. ಮತ್ತು ಎರಡನೇದಾಗಿ ಕೃಷಿ ಅಭಿವೃದ್ಧಿಗಾಗಿ ದೀರ್ಘಕಾಲೀನ ಹಣಕಾಸು ನೆರವನ್ನು ಒದಗಿಸುವುದೇ ಮತ್ತು ತಮ್ಮ ಪ್ರಾಥಮಿಕ ಉದ್ದೇಶ ಮತ್ತು ಪ್ರಧಾನ ವ್ಯವಹಾರವಾಗಿ ಮಾಡಿಕೊಂಡಿರುವ ಸಹಕಾರಿ ಸಂಘಗಳು ಅಂತ ಇದಕ್ಕೂ ಕೂಡ ಅನ್ವಯಿಸೋಂಗಿಲ್ಲ. ಇವೆರಡಕ್ಕೂ ಇಲ್ಲಿ ಅದು 2020 ಅನ್ವಯಿಸುವುದಿಲ್ಲ. ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ದ್ವಿತೀಯ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದಂತಹ ವಾತಾವರಣದ ಉಪ ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ. ಸೊ ದ್ವಿತೀಯ ಸಂಶ್ಲೇಷಣೆ ಅಂತ ಏನಪ್ಪ ಅಂದರೆ ಪ್ಲ್ಯಾಂಟ್ ಡೈಜೆಷನ್ ಅಂತ ಕರಿಬೋದು. ಯಾಕಪ್ಪ ಅಂತಂದರೆ ಪ್ಲ್ಯಾಂಟ್ ತಮ್ಮ ATP ಎನರ್ಜಿ ಅಂತ ಬರುತ್ತೆ, ATP ಸ್ಟಾರ್ಚನ್ನು ಉತ್ಪಾದನೆ ಮಾಡುವಾಗ ಅದು ಏನು ಮಾಡುತ್ತಂದರೆ ಕಾರ್ಬನ್ ಡೈಆಕ್ಸೈಡನ್ನು ತಗೋತೈತಿ, ಅದರ ಮೂಲಕ ಆಕ್ಸಿಜನನ್ನು ಹೊರಗಡೆ ಬಿಡುತ್ತೆ, ಆಮ್ಲಜನಕವನ್ನು ಹೊರಗಡೆ ಬಿಡುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್, ಅಸ್ಪರ್ಟೇಮ್ ಸಕ್ಕರೆಗಿಂತ ಸಿಹಿಯಾದದು ಇದು ಏನು ಅಂತ ಕೇಳಿದ್ದಾರೆ. ಸೊ ಅಸ್ಪರ್ಟೇಮ್ ಅಂದ ತಕ್ಷಣ ನೀವು ಗಾಬರಿ ಆಗಬೇಡ್ರಿ. ಏನಪ್ಪ ಅಂತಂದರೆ ಇದು 200 ಪಟ್ಟು ಸಿಹಿಯಾಗಿರುತ್ತೆ. ಸಕ್ಕರೆ ನಾರ್ಮಲ್ ಸಕ್ಕರೆಗಿಂತ 200 ಪಟ್ಟು ಸಿಹಿಯಾಗಿರುತ್ತೆ. ನೀವು ನೋಡ್ಬೋದು, ಹೊರಗಡೆ ಕೋಲ್ಡ್ ಡ್ರಿಂಕ್ಸ್ ಮಾರ್ತಿರ್ತಾರೆ. ಒಂದು ಗ್ಲಾಸಿನ ಬಾಟಲ್ ಕೋಲ್ಡ್ ಡ್ರಿಂಕ್ ರೆಡಿ ಆಗ್ಬೇಕಂದ್ರೆ ಬರೀ ಅವರಿಗೆ ₹2 ಖರ್ಚಾಗಿರ್ತೈತೆ ಹೊರಗೆ ಬರ್ಬೇಕಂದ್ರೆ. ಸೊ ನಮಗೆ ಬರೋದು 15ರಿಂದ 20 ರೂಪಾಯಿ ಮಾರ್ತಾರೆ ನೋಡಿರಿ. 15ರಿಂದ 20 ರೂಪಾಯಿ ಅಷ್ಟು ಲಾಭವನ್ನು ಆ ಕಂಪ್ನಿ ಪಡೆದುಕೊಳ್ಳುತ್ತೆ. ಬಟ್ ಅದರಲ್ಲಿ ₹2 ಅಷ್ಟೇ ಖರ್ಚಾಗಬೇಕಂದ್ರೆ ಅವ್ರು ಏನು ಯೂಸ್ ಮಾಡಿರ್ತಾರೆ ಅಂದರೆ ಅಸ್ಪರ್ಟೇಮ್ ಅನ್ನುವಂತಹ ಒಂದು ಸಕ್ಕರೆಯನ್ನು ಯೂಸ್ ಮಾಡಿರ್ತಾರೆ. ಇದು ಏನಾದರೂ
ಕೋಲ್ಡ್ ಕಂಡೀಷನ್ದಲ್ಲಿ ಜಾಸ್ತಿ ಸಿಹಿಯಾಗಿರುತ್ತೆ. ನೀವು ನೋಡಿರ್ಬೋದು ಏನು ಕೋಲ್ಡ್ ಡ್ರಿಂಕ್ಸ್ ಇರ್ತಾವಲ್ಲ ಅವು ಕೋಲ್ಡ್ ಇದ್ದಾಗ ಜಾಸ್ತಿ ಸಿಹಿಯಾಗಿರ್ತಾವೆ. ನೀವು ಅವು ಆರಿದ ಕುಡಿದ್ರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಅದೊಂದು ಡೈಸಕ್ಕರೈಡ್ ಆಗಿದೆ. ಡೈಸಕ್ಕರೈಡ್ ಆಸ್ಪರ್ಟೇಮ್ ಅನ್ನುವಂಥದ್ದೊಂದು ಡೈಸಕ್ಕರೈಡ್. ಅದು 200 ಪಟ್ಟು ಸಕ್ಕರೆಗಿಂತ ಸಿಹಿಯಾಗಿರುತ್ತೆ, ನೆನ್ಪಿಟ್ಕೊಡ್ರಿ. ಭಾರತದ ಅಟಾರ್ನಿ ಜನರಲ್ರಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಭಾರತದ ಅಟಾರ್ನಿ ಜನರಲ್ರಿಗೆ ಸಂಬಂಧಪಟ್ಟಂತೆ ನೋಡಿ 76ನೇ ವಿಧಿಯ ಪ್ರಕಾರ ನಮ್ಮ ದೇಶಕ್ಕೆ ಅಟಾರ್ನಿ ಜನರಲ್ ಇರಬೇಕಂತ ಹೇಳಲಾಗಿದೆ. ಇಲ್ಲಿ ನೋಡಿ, ಮೊದಲನೇದಾಗಿ ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ವಾದಿಸುವುದು. ಇದು ನೋಡೋಣ. ನೆಕ್ಸ್ಟ್ ನೋಡೋಣ. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲಿ ವಾದಿಸುವುದು. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ನಮ್ಮ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಗಳಾಗಿರುತ್ತವರು. ಸೊ ಅದಕ್ಕೋಸ್ಕರ ಹೈಕೋರ್ಟ್ ಆಗಲಿ, ಉಚ್ಚ ನ್ಯಾಯಾಲಯವಾಗಲಿ, ಸುಪ್ರೀಂ ಕೋರ್ಟ್ ಆಗಲಿ ಎರಡು ಕಡೆಯೂ ಅವರು ಏನಪ್ಪ ಅಂತಂದರೆ ಭಾಗವಹಿಸಿ ಪ್ರತಿಪಾದನೆ ಮಾಡಬಹುದು. ಇನ್ನು ಇವರು ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು. ಇದು ಕೂಡ ಸರಿ. ಸೊ ಇವೆರಡು ಸರಿ ಅಂದಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅವರು ಭಾಗವಹಿಸ್ಬೋದು. ಎಲ್ಲವೂ ಸರಿ ಆಗ್ತವೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಎ, ಬಿ, ಸಿ. ಇವರು ಪೂರ್ಣಕಾಲಿಕ ನೋಡುತ್ತಡಿ, ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರಾಗಿರುತ್ತಾರೆ. ಪೂರ್ಣಕಾಲಿಕ ಅಲ್ಲಿ ಇವರು ರಾಷ್ಟ್ರಪತಿಯ ಮೇರೆಗೆ ಇವರು ನೇಮಕಗೊಂಡಿದ್ದಾರೆ. ಆಪ್ಷನ್ ಡಿ ತಪ್ಪಾಗುತ್ತಾರೆ. ಎ, ಬಿ, ಸಿ ಮಾತ್ರ ಸರಿಯಾಗಿವೆ ಇಲ್ಲಿ. ನೆಕ್ಸ್ಟ್, ಋತುಕಾಲಿನ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಋತುಕಾಲಿನ ಅದು ಒಂದು ಗಾಳಿ ಈ ರೀತಿಯಾಗಿ ಹೋಗಿರುತ್ತೆ, ವಾಪಸ್ ಅದು ಹಿಮ್ಮುಖವಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಋತುಕಾಲಿನ ಹಿಮ್ಮುಖ ಅಂತ ಕರೀತಾರೆ. ಈ ರೀತಿಯಾಗಿ ನೀವು ಟೋಪೋಗ್ರಫಿ ಎಲ್ಲಿ ನೋಡ್ಬೋದಪ್ಪ ಅಂತಂದರೆ ಮಾನ್ಸೂನ್ನಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದರೆ ಮುಂಗಾರು ನಮ್ಮ ಭಾರತ ದೇಶದಿಂದ ನಮ್ಮ ಕರ್ನಾಟಕ ಈ ರೀತಿಯಾಗಿ ಹೋಗಿರುತ್ತೆ. ಇಲ್ಲಿ ಮೇಘಾಲಯದ ಏನು ಕೊಡ್ರಿ, ಮೇಘಾಲಯಕ್ಕೆ ಹೋಗಿ ತಡೆದು ಇಲ್ಲಿ ಹಿಮಾಲಯಗಳಿರ್ತಾವೆ. ಹಿಮಾಲಯಕ್ಕೆ ಬಡಿದು ವಾಪಸ್ ಅದು ಏನು ಮಾಡುತ್ತಂದರೆ ಈ ತಮಿಳುನಾಡಿನ ಮೂಲಕ ವಾಪಸ್ ಹಿಂಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಮಾನ್ಸೂನ್ ಹಿಂಗೆ ಬಡಿದು ಹಿಂಗೆ ಬರುತ್ತೆ ಹಿಮ್ಮುಖವಾಗಿ. ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ. ಈಶಾನ್ಯ ಇದು ಏನಪ್ಪ ಅಂದ್ರೆ ನೈಋತ್ಯ. ಸೊ ಅದಕ್ಕೋಸ್ಕರ ಇಲ್ಲಿ ಹಿಮ್ಮುಖ ಚಲನೆ ಮಾನ್ಸೂನ್ನಲ್ಲಿ ಕಂಡು ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. ಮಾನ್ಸೂನ್ ವಾಯುಗುಣ, ಈಶಾನ್ಯ ಅನ್ನುವಂಥದ್ದು ಹಿಮ್ಮುಖ ಚಲನೆ. ಅದು ಸೇಮ್ ನೈಋತ್ಯದಿಂದ ಹೋಗಿರ್ತಾವಲ್ಲ ಅವೇ ನೋಡಿರ್ಬೋದು ನೀವು. ಮಾನ್ಸೂನ್ ಮೇಘಾಲಯದಲ್ಲಿ ಅತಿ ಹೆಚ್ಚು ಮಳೆಯನ್ನು ಸುರಿತಾವೆ. ಯಾಕಪ್ಪ ಅಂತಂದರೆ ಅಲ್ಲಿ ತಡೆಗೋಡೆ ಆಗುತ್ತೆ ಅದಕ್ಕೆ. ಸೊ ಅಲ್ಲಿ ನಿಂತು ಮಳೆಯನ್ನು ಸುರಿತಾವೆ, ವಾಪಸ್ ಅವು ಗಾಳಿ ಇದಾದಾಗ ಈ ರೀತಿಯಾಗಿ ಬರ್ತವೆ, ತಮಿಳುನಾಡಿನ ಮುಖಾಂತರ ಬರ್ತವೆ. ಹಿಂಗಾರಿನಲ್ಲಿ ತಮಿಳುನಾಡು ಅತಿ ಹೆಚ್ಚು ಮಳೆಯನ್ನು ಪಡೆಯತಕ್ಕಂಥ ರಾಜ್ಯವಾಗಿದೆ ನಮ್ಮ ದೇಶದಲ್ಲಿ. ಭಾರತಕ್ಕೆ ರೋಮ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ರೋಮ್ ದೇಶದಿಂದ ನಮಗೆ ಯಾವುದು ಬರ್ತಿರಲಿಲ್ಲ ಅಂದರೆ ಅರ್ಟೆಟೈನ್ ಮಡಿಕೆಗಳು ಬರ್ತಿದ್ದು, ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು ಬರ್ತಿದ್ದು, ದ್ರಾಕ್ಷಾರಸ ಜಾಡಿ ಇದು ಕೂಡ ಬರ್ತಿತ್ತು. ಬಟ್ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಅಲ್ಲಿಂದ ಬರ್ತಿರಲಿಲ್ಲ. ಅಫ್ಘಾನಿಸ್ತಾನ ಮತ್ತು ಈ ಕಡೆ ಇರತಕ್ಕಂಥ ಮಧ್ಯ ದೇಶದಿಂದ ನಮಗೆ ಈ ಒಂದು ಒಣ ಹಣ್ಣುಗಳು ಬರ್ತಿದ್ವು, ಡ್ರೈ ಫ್ರೂಟ್ಸು. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಡಿ ತಪ್ಪಾಗುತ್ತೆ. ನೆಕ್ಸ್ಟ್, ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶ್ರಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ತೈಲಗಳು ಮತ್ತು ಕೊಬ್ಬಿನ ತೀವ್ರತೆ ಉಂಟಾಗುವುದು ಯಾವುದರಿಂದ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ. ಏನಪ್ಪ ಅಂತಂದರೆ ಟ್ರೈಗ್ಲಿಸರೈಡ್ಗಳ ಜಲವಿಚ್ಛೇದನೆ ಮತ್ತು ಅಪರ್ಯಾಪ್ತ ಗ್ಲಿಸರೈಡ್ಗಳ ಆಕ್ಸಿಡೀಕರಣದಿಂದ ನಮಗೆ ಇದು ಉಂಟಾಗುತ್ತದೆ. ಏನಪ್ಪ ಅಂತ ತೈಲಗಳು ಕೊಬ್ಬಿನ ತೀವ್ರತೆ ಉಂಟಾಗುತ್ತದೆ. ಇಲ್ಲಿ ನೋಡಿ ಏನು ಕೇಳಿದ್ದಾರೆ, ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತು ಅಂತ ಕೇಳಿದ್ದಾರೆ. ಸೊ ಬೌದ್ಧ ಧರ್ಮ ಹುಟ್ಟಿಕೊಂಡಾಗ ಅದು ಹೆಚ್ಚು ಒಂದು ಮಹತ್ವ ನೀಡಿತು. ಇಲ್ಲಿ ನೋಡಿ 2 ಆಪ್ಷನ್ ಆಗ್ತವೆ. ನಗರ ಜೀವನಕ್ಕೆ ಅದು ಹೆಚ್ಚು ಒತ್ತನ್ನು ನೀಡಿತು. ಯಾಕಪ್ಪ ಅಂತಂದರೆ ನಗರದಲ್ಲಿ ಎಲ್ಲ ಒಂದು ಜಾತಿಗಳು ಒಗ್ಗೂಡಿ ಬಾಳ್ತವೆ ಮತ್ತು ಜಾತೀಯತೆ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಅವರು ನಗರ ಜೀವನಕ್ಕೆ ಹೆಚ್ಚು ಒತ್ತನ್ನು ನೀಡಿದ್ದು. ಮತ್ತು ಸಮದರ್ಶಿ ಅನ್ನೋದು ಕೂಡ ಅದು ಒತ್ತು ಹೆಚ್ಚು ನೀಡಿತ್ತು. ಅದಕ್ಕೋಸ್ಕರ 1 ಮತ್ತು 3 ಇಲ್ಲಿ ಸರಿಯಾದ ಆಯ್ಕೆ ಆಗ್ತವೆ ಇವಾಗಿನ ಆಪ್ಷನ್ಗಳಲ್ಲಿ. ನೆಕ್ಸ್ಟ್, ಗ್ರೇಸ್ ಕೊಟ್ಟಿದ್ರು ಅದನ್ನು. ಇನ್ನು ಡೆಟಾಲ್ನ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಡೆಟಾಲ್ನ ರಾಸಾಯನಿಕ ಹೆಸರು ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕ್ಲೋರೋಕ್ಸೈಲಿನಾಲ್ ಅಂತ ಕರಿತೀವಿ. ಡೆಟಾಲ್ ಏನಪ್ಪ ಅಂತಂದರೆ ಇದೊಂದು ರಿಕ್ಕಿಟ್ ಕಂಪನಿ ಪ್ರಾರಂಭಿಸಿದೆ. ರಿಕ್ಕಿಟ್ ಅನ್ನುವಂತಹ ಕಂಪನಿ 1932ರಲ್ಲಿ ಇದನ್ನು ಹುಟ್ಟಿ ಹಾಕ್ತು ಡೆಟಾಲನ್ನು. ಸೊ ಇಲ್ಲಿ ಡೆಟಾಲ್ ಬಗ್ಗೆ ಒಂದು ಅಂಶ ತಿಳ್ಕೊಬೇಕಂದ್ರೆ ಇದು ಯು ಎಸ್ ಎ ಒಂದು ದೇಶದಲ್ಲಿ ಬಿಟ್ಟು ಇಡೀ ಜಗತ್ತಿನಲ್ಲಿ ಎಲ್ಲ ದೇಶದಲ್ಲಿ ಡೆಟಾಲ್ ಸಿಗುತ್ತೆ, US ಒಂದು ಬಿಟ್ಟು. ನೆಕ್ಸ್ಟ್,
4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು ಅಂತ ಕೇಳಿದ್ದಾರೆ. 1799. ಯಾವಾಗಪ್ಪ ಅಂತಂದರೆ 1799ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಬ್ರಿಟಿಷ್ ಗವರ್ನರ್ ಆಗಿದ್ದ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ. ಟಿಪ್ಪು ಸುಲ್ತಾನ್ ಮರಣ ಹೊಂತಾವಾಗ. ಇನ್ನು ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸೊ ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಅಯ್ಯಂಗಾರ್ ಎಸ್ ಕೆ ರವರು ಈ ಒಂದು ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರಾಗಿದ್ದಾರೆ. ನೆಕ್ಸ್ಟ್, ಭಾರತ ಸಂವಿಧಾನದ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು 2118 ಅಂತ ನೆನ್ಪಿಟ್ಕೊಡ್ರಿ. ಸೊ ಇದು ಒಂದು ಟ್ರಿಕ್ ಏನಪ್ಪ ಅಂತಂದರೆ 2111 2 ವರ್ಷ 11 ತಿಂಗಳು 18 ದಿನಗಳು 2 ವರ್ಷ 11 ತಿಂಗಳು 18 ದಿನಗಳು. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. 2118. ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದರು ಅಂತ ಕೇಳಿದ್ದಾರೆ. ಸೊ ಈ ಒಂದು ಉದ್ದೇಶವನ್ನು ಘೋಷಿಸಿದವರು ಆಪ್ಷನ್ ಬಿ ಶದರನ್ ಅಯ್ಯಪ್ಪನರವರು ಘೋಷಿಸಿದ್ದಾರೆ. ಶದರನ್ ಅಯ್ಯಪ್ಪನರವರು ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಅನ್ನುವಂತಹ ಉದ್ದೇಶವನ್ನು. ನೆಕ್ಸ್ಟ್, ಪೋರ್ಚುಗೀಸರು ಕಾಳುಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ರಾಣಿ ಭೈರವದೇವಿ. ರಾಣಿ ಚೆನ್ನಭೈರವದೇವಿಯವರಿಗೆ ಕರೆಯಲಾಗುತ್ತಿದ್ದು ಇವರು ಮಧ್ಯಪ್ರದೇಶದಲ್ಲಿ ರಾಜತ್ವವನ್ನು ಮಾಡುತ್ತಿದ್ದರು, ಕಾಳುಮೆಣಸಿನ ರಾಣಿ ಅಂತ. ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದರೆ. ಸೊ ಭಾರತದ ರಾಷ್ಟ್ರಪತಿಯವರನ್ನು ಪದಚ್ಯುತಿಗೊಳ್ಳುವ ವಿಧಾನವನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ. ಕೆಳಗಿನವರುಗಳಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗಿರದಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕು ಇವನ್ನು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಸದಸ್ಯನಾಗಿರದಿದ್ದರೂ ಸಂಸತ್ತಿನಲ್ಲಿ ಮಾತನಾಡುವಂತಹ ಹಕ್ಕನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ ಅದು ಒಬ್ಬರೇ ಒಬ್ಬರು ಯಾರಪ್ಪ ಅಂದರೆ ಭಾರತದ ಅಟಾರ್ನಿ ಜನರಲ್. ಸಿ ಜೆ ಐ ಮತ್ತು ಅಟಾರ್ನಿ ಜನರಲ್ ಅವರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಬಟ್ ಇದನ್ನು ನೆನ್ಪಿಟ್ಕೊಡ್ರಿ, ಮತದಾನದ ಹಕ್ಕು ಇರದೇ ಇರತಕ್ಕಂಥವ್ರು ಆಪ್ಷನ್ ಎ ಸರಿಯಾಗಿದೆ. ಮಾತನಾಡುವ ಹಕ್ಕಿದೆ ಬಟ್ ಮತದಾನದ ಹಕ್ಕು ಇವರಿಗೆ ನೀಡಿಲ್ಲ, ನೆನ್ಪಿಟ್ಕೊಡ್ರಿ. ಒಂದನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಇವನು ಕ್ರಿಸ್ತಶಕ 319ರಿಂದ 20ರಲ್ಲಿ ಗುಪ್ತ ಶಕೆಯನ್ನು ಪ್ರಾರಂಭಿಸಿದನು. ಇದು ಸರಿಯಾಗಿದೆ. ಯಾಕಂತಂದರೆ ಒಂದನೇ ಚಂದ್ರಗುಪ್ತ ಗುಪ್ತ ಶಕೆಯನ್ನು ಪ್ರಾರಂಭಿಸಿದವನಾಗಿದ್ದಾನೆ. ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು. ಇದು ತಪ್ಪು. ಯಾಕಪ್ಪ ಅಂತಂದರೆ ವಿಕ್ರಮಾದಿತ್ಯ ಅಂತ 2ನೇ ಚಂದ್ರಗುಪ್ತನಿಗೆ ಕರೆಯಲಾಗುತ್ತಿತ್ತು. 2ನೇ ಚಂದ್ರಗುಪ್ತ ನೆನ್ಪಿಟ್ಕೊಡ್ರಿ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಿನೇ ರೈಟ್ ಆಗುತ್ತೆ. ಇನ್ನು 1ನೇ ಚಂದ್ರಗುಪ್ತನು ನೇಪಾಳಕ್ಕೆ ಸೇರಿದ ಲಿಚ್ಚಿವಿ ರಾಜಕುಮಾರಿಯನ್ನು ಮದುವೆಯಾದನು. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಅವನು ಆ ಲಿಚ್ಚಿವಿಯನ್ನು ಮದುವೆಯಾಗಿದ್ದ. ಇನ್ನು ಗುಪ್ತರು ವೈಶ್ಯರಾಗಿದ್ದಿರಬಹುದಾದ್ದರಿಂದ ಕ್ಷತ್ರಿಯ ಕುಟುಂಬದೊಂದಿಗೆ ವಿವಾಹ ಬಾಂಧವ್ಯ ಅವರಿಗೆ ಪ್ರತಿಷ್ಠೆಯನ್ನು ನೀಡಿತು. ಅದು ಕೂಡ ಸರಿಯಾಗಿದೆ. ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಏನು ಅಂತ ಕೇಳಿದ್ದಾರೆ. ಸೊ ತಂಬಾಕು ತಿಂದ ತಕ್ಷಣ ನಿಮಗೆ ಮದ ಬರುತ್ತೆ, ಅಂದರೆ ಒಂದು ಸ್ವಲ್ಪ ಮತ್ತು ಬರುತ್ತೆ. ಸೊ ಅದರ ಮತ್ತು ಬರ್ತಕ್ಕಂಥ ಮೇನ್ ಪಾರ್ಟ್ ಏನಂದ್ರೆ ನಿಕೋಟಿನ್ ಅಂತ ನೀವು ಭಾಳ ಕೇಳಿದಿರಿ. ಸೊ ಅದು ಅದೊಂದು ಅಲ್ಕಲೈಡ್ ಆಗಿದೆ. ಸೊ ಆಲ್ಕೋಹಾಲ್ ರೀತಿಯಾಗಿ ಅದು ಒಂದು ಅಲ್ಕಲೈಡ್ ಆಗಿರೋದ್ರಿಂದ ನಮಗೆ ನಶೆ ಬಂದ ರೀತಿಯಾಗಿ ಕಾಣುತ್ತೆ, ನಮಗಂತಂದರೆ ತಿನ್ನೋರಿಗೆ. ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ ಅಂತ ಕೇಳಿದರೆ. ಸೊ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಇರ್ತಕ್ಕಂಥ ಕಾರ್ಯಗಳು ಯಾವಪ್ಪ ಅಂತಂದರೆ ಆಪ್ಷನ್ ಡಿ ನಾಮಮಾತ್ರ ಹಾಗೂ ನೈಜ ಕಾರ್ಯಾಂಗ. ಅಂದರೆ ರಾಷ್ಟ್ರಪತಿಯವರಿಂದ ನಾಮಮಾತ್ರ ನಡೀತವೆ ಮತ್ತು ನೈಜ ಕಾರ್ಯಾಂಗ ಕೂಡ ನಡೀತವೆ. ಅದಕ್ಕೋಸ್ಕರ ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ. ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಹೈಕೋರ್ಟ್, ಸೆಂಟ್ರಲ್ದಲ್ಲಿ ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಸಿಂಪಲ್ ಕ್ವಶನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೆಕ್ಸ್ಟ್, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಯಾರು ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ರವರು ರಾಷ್ಟ್ರಪತಿಯವರಾಗಿರುತ್ತೆ, ಪ್ರಧಾನಮಂತ್ರಿಯವರು ಆಗಿರುತ್ತಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್, ಅಭಿವೃದ್ಧಿ ಮಂಡಳಿ ಆಯಿತು ಮತ್ತು ವಾಟರ್ ಡಿಸ್ಪ್ಯೂಟ್ ಬಗ್ಗೆ ಆಯಿತು, ಪ್ರಧಾನಮಂತ್ರಿಯವರು ಚೇರ್ಮನ್ ಆಗಿರ್ತಾರೆ.
ಇನ್ನು ರಾಜಕೀಯ ಸಮಾನತೆ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಈ ಆಪ್ಷನ್ಗಳನ್ನ ಓದಿ ಆನ್ಸರ್ ಮಾಡ್ತಕ್ಕಂಥದ್ದು ನಾನು ಇಲ್ಲಿ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತೇನೆ. ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡುವುದು ಈ ಒಂದು ರಾಜಕೀಯ ಸಮಾನತೆಯ ಒಂದು ಹಕ್ಕಾಗಿದೆ. ಯಾಕಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಒಂದು ಮತದಾನದ ಮತ್ತು ರಾಜಕೀಯಕ್ಕೆ ಪ್ರವೇಶಿಸುವ ಹಕ್ಕು ಇತ್ತಂದರೆ ಅದು ರಾಜಕೀಯ ಸಮಾನತೆ ಆಗುತ್ತೆ. ಎಲ್ರಿಗೂ ಆ ಹಕ್ಕು ಸಿಕ್ಕಂತಾಗುತ್ತೆ. ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟ ಮೊದಲು ವ್ಯಕ್ತಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟ ಮೊದಲು ವ್ಯಕ್ತಪಡಿಸಿದವರು ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ. 1922ರಲ್ಲಿ ಮಹಾತ್ಮ ಗಾಂಧೀಜಿರವರು ಅಂತ KEAದವರು ಕೀ ಆನ್ಸರ್ ಕೊಟ್ಟಿದ್ದಾರೆ. ಬಟ್ ನಮಗೆ ಗೊತ್ತು 1938ರಲ್ಲೇ ಜವಾಹರ್ಲಾಲ್ ನೆಹರೂರವರು ಅಂತ ಅಂದ್ಕೊಂಡಿದ್ವಿ. ಬಟ್ 1922ರಲ್ಲಿ ಅವ್ರಕ್ಕಿಂತ ಮೊದಲಿಗೆ ಮಹಾತ್ಮ ಗಾಂಧೀಜಿರವರು ಈ ಒಂದು ಸಂವಿಧಾನ ರಚನಾ ಸಮಿತಿಯ ಬೇಡಿಕೆನ ಮುಂದೆ ಇಟ್ಟವರಾಗಿದ್ದಾರೆ. ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ ಅಂತ ಕೇಳಿದ್ದಾರೆ. ಸೊ 4ದರಲ್ಲಿ ಒಂದೇ ಒಂದು ಸರಿಯಾಗಿ ಹೊಂದುತ್ತೆ. ಅದು ಯಾವುದಪ್ಪ ಅಂತಂದರೆ ಇದು ಯಾಣಮ್ ಅನ್ನುವಂಥದ್ದು ಪಾಂಡಿಚೇರಿಯಲ್ಲಿ 4 ಜಿಲ್ಲೆಗಳಿದಾವೆ. ಅದರಲ್ಲಿ ಕಂಡು ಬರ್ತಕ್ಕಂಥ ಇದು ಕೂಡ ಒಂದು ಜಿಲ್ಲೆಯಾಗಿದೆ. ಆಪ್ಷನ್ ಬಿ ಸಿ ಇಲ್ಲಿ ಸರಿಯಾಗುತ್ತೆ. ಮಿಕ್ಕಿದ 3 ತಪ್ಪಾಗಿದ್ದಾವೆ. ನೆಕ್ಸ್ಟ್, ಹಸನ್ ನಿಜಾಮಿ ಬರೆದಂತಹ ಕೃತಿಯ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಹಸನ್ ನಿಜಾಮಿ ಬರೆದಂತಹ ಕೃತಿ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ತಾಜುಲ್ ಮಾಸಿರ್ ಅನ್ನುವಂಥದ್ದು ಹಸನ್ ನಿಜಾಮಿ ಬರೆದಂತಹ ಕೃತಿಯಾಗಿದೆ. ತಾಜುಲ್ ಮಾಸಿರ್. ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಸುಣ್ಣದ ಕಲ್ಲಿನೊಂದಿಗೆ ಭೂಸ್ವರೂಪವನ್ನು ಸಂಬಂಧ ಹೊಂದಿರತಕ್ಕಂಥದ್ದು ಆಪ್ಷನ್ ಎ ಕಾರ್ಟ್ಸ್ ಮೈದಾನ. ಸುಣ್ಣದ ಕಲ್ಲಿನೊಂದಿಗೆ ಭೂಸ್ವರೂಪದ ಒಂದು ಹೊಂದಿರತಕ್ಕಂಥ ಮೈದಾನವಾಗಿದೆ. ನೆಕ್ಸ್ಟ್, ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಖಂಡಾವರಣ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಆಪ್ಷನ್ ಸಿ ಆವರಣವು ಭೂಫಲಕಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ ಅನ್ನುವುದು ಇದು ಸರಿಯಾಗಿಲ್ಲ. ಇನ್ನು ಅವು ಭೂಖಂಡಗಳ ಇಳಿಜಾರಿನ ಕಡೆಗೆ ಬಾಗಿವೆ, ಸರಿಯಾಗಿದೆ. ಅವು ಹೆಚ್ಚು ಮೀನುಗಾರಿಕಾ ಪ್ರದೇಶವಾಗಿದೆ. ಸೊ ಇದು ಕೂಡ ಸರಿ. ಯಾಕಂತಂದರೆ ಖಂಡಾವರಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮೀನುಗಾರಿಕೆಯನ್ನು ನಡೆಸಲಾಗುತ್ತದೆ. ಅವು ಅಧಿಕವಾದ ಕಣಗಳಿಂದ ಕೂಡಿವೆ, ಅದು ಕೂಡ ಸರಿ. ಬಟ್ ಆಪ್ಷನ್ ಸಿ ತಪ್ಪಾಗುತ್ತೆ. ನೆಕ್ಸ್ಟ್, ಪನಾಮ ಕಾಲುವೆಯಿಂದ ಈ ಕೆಳಗಿನ ಯಾವ 2 ಖಂಡಗಳು ಬೇರ್ಪಡುತ್ತವೆ ಅಂತ ಕೇಳಿದ್ದಾರೆ. ಸೊ ಪನಾಮ ಕಾಲುವೆ ಅಂದ ತಕ್ಷಣ ಅದ್ರ ಪಕ್ಕದಲ್ಲಿ ಕೆರಿಬಿಯನ್ ಐಲ್ಯಾಂಡ್ಸ್ ಇದಾವೆ, ಅದನ್ನು ಕೂಡ ಸ್ವಲ್ಪ ತಿಳ್ಕೊಳ್ರಿ. ಇಲ್ಲಿ ಏನಪ್ಪ ಅಂತಂದರೆ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕಾದ ಮಧ್ಯೆ ಬರ್ತಕ್ಕಂಥದ್ದೇ ಪನಾಮ ಕಾಲುವೆಯಾಗಿದೆ. ಕೆರಿಬಿಯನ್ ಐಲ್ಯಾಂಡ್ಸ್ ಕೂಡ ಅದ್ರ ಪಕ್ಕದಲ್ಲೇ ಬರ್ತವೆ. ನೆಕ್ಸ್ಟ್, ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿಯ ಅವಧಿಯ ವ್ಯತ್ಯಾಸಗಳಿಗೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ. ಭೂ ಅಕ್ಷದ ಓಲುವಿಕೆಯ ಪರಿಭ್ರಮಣೆ, ರೆವಲ್ಯೂಷನ್ ಅಂತ ಏನು ಕರಿತೀವಲ್ಲ, ಇದರ ಕಾರಣಕ್ಕಾಗಿ ಒಂದು ಋತುವಿನಿಂದ ಋತುವಿಗೆ ಈ ಹಗಲು ಮತ್ತು ರಾತ್ರಿಗಳು ಬರುತ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಟರ್ಕಿಯು ಡ್ಯಾಶ್ಗಳ ನಡುವಿನ ಸ್ಥಿತವಾಗಿದೆ ಅಂತ ಕೇಳಿದರೆ. ಸೊ ಟರ್ಕಿಯು ಯಾವುದರ ನಡುವೆ ಸ್ಥಿತವಾಗಿದೆ, ಯಾವುದರ ನಡುವೆ ಇದೆ ಅಂತಂದರೆ ಇದು ಆಪ್ಷನ್ ಡಿ ಕಪ್ಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರದ ನಡುವೆ ಈ ಒಂದು ಟರ್ಕಿಯು ಕಂಡುಬರುತ್ತೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಮತ್ತು ಬಟ್ಟೆಗಳನ್ನು ಉತ್ಪಾದಿಸಲು ಅಂತ ಮೊಳಕಾಲ್ಮೂರು ಸೀರೆ ನಮಗೆ ಗೊತ್ತು. ಇಲ್ಲಿ ನಮಗೆ ಗೊತ್ತಿರ್ತಕ್ಕಂಥದ್ದು ನೋಡ್ತಾ ಹೋಗೋಣ ಬನ್ನಿ. ಮತ್ತು ಏನಪ್ಪ ಅಂತಂದ್ರೆ ಅಮರಾವತಿ ಕೂಡ ಗೊತ್ತು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಿ ಮತ್ತು ಡಿ ಮಾತ್ರ ಆಗ್ತವೆ. ಇಲ್ಲಿ ಸರಿಯಾದದ್ದು ಅಮರಾವತಿ ಅಲ್ಲ, ಕಂಚಿಪುರಂ ಸೀರೆ ಗೊತ್ತು. ನಾ ಕನ್ಫ್ಯೂಸ್ ಅದೇ. ಅಮರಾವತಿ ಅಲ್ಲ, ಕಂಚಿಪುರಂ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ಬಿ ಮತ್ತು ಸಿ ಇಲ್ಲಿ ಸರಿಯಾಗಿದ್ದಾವೆ. ಕಂಚಿಪುರಂ ಸೀರೆ. ರಾಯಭಾರಿಗಳು ಡ್ಯಾಶ್ ರವರಿಂದ ನೇಮಿಸಲ್ಪಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ರಾಯಭಾರಿಗಳು ಯಾರೇನಂದರೆ ಅಂಬಾಸಿಡರ್ಸ್ ಅಂತ ಕರಿತೀವಿ. ಅವರು ನೇಮಿಸಲ್ಪಡುವುದು ಭಾರತದ ರಾಷ್ಟ್ರಪತಿಯವರಿಂದ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ. ಯಾವುದೇ ಒಂದು ದೇಶಕ್ಕೆ ರಾಯಭಾರಿಗಳು ನೇಮಿಸಲ್ಪಡುವುದು. ಇಲ್ಲಿ ಹೆಂಗೆ ಕೇಳಿದ್ದಾರೆ ನೋಡಿ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಇವುಗಳಲ್ಲಿ
ಯಾವುದು ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಮೊದಲ ಹೇಳಿಕೆ ಏನು ಹೇಳುತ್ತೆ ಅಂತಂದರೆ, ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿಯು ಎಲ್ಲ ಶಕ್ತಿಯನ್ನು ಪಡೆಯುತ್ತದೆ. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಈ ಒಂದು ಸೂರ್ಯನ ವಿಕಿರಣದಿಂದ ಭೂಮಿಯು ಒಂದು ಶಕ್ತಿಗಳನ್ನು ಪಡೆಯುತ್ತದೆ. ಭೂಮಿಯಲ್ಲಿ ಮೇನ್ ಸೋರ್ಸ್ ಆಫ್ ಎನರ್ಜಿ ಅಂತಂದರೆ ಅದು ಸೂರ್ಯ ಆಗಿದೆ. ಇನ್ನು ಭೂಗ್ರಹದ ತಾಪ ಆಯವ್ಯಯವನ್ನು ಸರಿದೂಗಲು ಭೂಮಿಯು ಸೂರ್ಯನಿಂದ ಪಡೆದ ಎಲ್ಲ ಶಕ್ತಿಯನ್ನು ಭೂವಿಕಿರಣದ ಮೂಲಕ ಬಿಟ್ಟುಕೊಡುತ್ತದೆ ಅನ್ನೋದು ಇದು ಕೂಡ ಸರಿ. ಭೂವಿಕಿರಣ ಏನಪ್ಪ ಅಂತಂದರೆ ಭೂಮಿಗೆ ಬಂದು ಬಡ್ದಿರ್ತಕ್ಕಂಥ ಒಂದು ಸೂರ್ಯನ ಶಾಖ ವಾಪಸ್ ಹೊರಗಡೆ ಹೋಗೋದಕ್ಕೆ ಭೂವಿಕಿರಣ ಅಂತ ಕರಿತೀವಿ. ಸೊ ಇಲ್ಲಿ ಎರಡು ಹೇಳಿಕೆಗಳು ಸರಿಯಾಗಿದ್ದಾವೆ, ಬಟ್ ಒಂದಕ್ಕೊಂದು ಸಂಬಂಧ ಇಲ್ಲ ಇವು. ಸೊ ಇಲ್ಲಿ ಅದಕ್ಕೋಸ್ಕರ ಆಪ್ಷನ್ ಡಿ ಸರಿಯಾಗುತ್ತೆ. ಎರಡು ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿವೆ ಮತ್ತು ಎರಡನೇ ಹೇಳಿಕೆ ಒಂದನೇ ಹೇಳಿಕೆಗೆ ಸರಿಯಾದ ವಿವರಣೆ ಆಗಿಲ್ಲ. ನೆಕ್ಸ್ಟ್, ಆಪ್ಟಿಕಲ್ ಫೈಬರ್ ದ್ಯುತಿತಂತಿ ಸಂವಹನ ತತ್ವವೇನು ಅಂತ ಕೇಳಿದ್ದಾರೆ. ಸೊ ಆಪ್ಟಿಕಲ್ ಫೈಬರ್ ಅಂತ ಏನು ಕರಿತೀವಲ್ಲ, ಇನ್ಫಾರ್ಮೇಷನ್ ಶೇರ್ ಮಾಡೋದಾಗಲಿ ಏನಾದರೂ ಆಗಲಿ, ಸೊ ಅದು ಎದರಿಂದ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೂಲಕ ಅವು ಕೆಲಸವನ್ನು ನಿರ್ವಹಿಸುತ್ತವೆ. ನೆಕ್ಸ್ಟ್, ಈ ಕೆಳಗಿನ ಹುಲಿ ಸಂರಕ್ಷಣಾ ವಲಯ ರಾಜ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಒಂದನೇದೇ ಆನ್ಸರ್ ಗೊತ್ತಾಗುತ್ತೆ. ಜಿಮ್ ಕಾರ್ಬೆಟ್ ಅನ್ನುವಂಥದ್ದು ಉತ್ತರಾಖಂಡದಲ್ಲಿ ಬರುತ್ತೆ. ಇದು ನಮ್ಮ ದೇಶದ ಮೊದಲ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಅದನ್ನು ಕೂಡ ಸ್ವಲ್ಪ ತಿಳಿದುಕೊಡ್ರಿ. ಜಿಮ್ ಕಾರ್ಬೆಟ್ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು ಅಂತ ಕೇಳಿದ್ದಾರೆ. ಸೊ ಪ್ರಾಜೆಕ್ಟ್ ಎಲಿಫೆಂಟ್ ಜಾರಿಗೆ ಬಂದದ್ದು ಆಪ್ಷನ್ ಸಿ 1991-92 ವರ್ಷದಲ್ಲಿ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ ಅಂತ ಕೇಳಿದ್ದಾರೆ. ಸೊ ಅತಿಯಾದ ಸ್ಥಿತಿಸ್ಥಾಪಕ ವಸ್ತು ಯಾವುದಪ್ಪ ಅಂತಂದರೆ ಇದು ಸ್ಟೀಲ್ ಒಂದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತು ಆಗಿದೆ. ಅಂದರೆ ಅದು ಹಿಡಿದಿಟ್ಟುಕೊಳ್ಳತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಜಗ್ಗಿದ್ರೂ. ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಎಂದು ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೆಯಲಾಗುತ್ತದೆ. ಇದು ಅಸ್ಟ್ರೋನಾಮಿಕಲ್ ಯೂನಿಟ್ ಮೂಲಕ ಅಳೆಯಲಾಗುತ್ತದೆ. ಎಲ್ಪಿನ್ ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು ಅಂತ ಕೇಳಿದರೆ. ಸೊ ಎಲ್ಪಿನ್ ಸ್ಟೋನ್ ರವರು ಏನಪ್ಪ ಅಂತಂದರೆ 1819ರಿಂದ 27ರವರೆಗೆ ಇಲ್ಲಿದ್ದರು. ಅವರು ಯಾವ ರಾಜ್ಯದ ಅಂತ ಅಂದರೆ ಆಪ್ಷನ್ ಸಿ ಬಾಂಬೆಯ ರಾಜ್ಯಪಾಲರಾಗಿದ್ದರು, ಗವರ್ನರ್. ಈ ಕೆಳಗಿನ ಯಾವುದರಲ್ಲಿ ಅಪ್ಲಾಟೋಕಿನ್ಸ್ ಉತ್ಪತ್ತಿ ಆಗುತ್ತದೆ ಅಂತ ಕೇಳಿದರೆ. ಸೊ ಅಪ್ಲಾಟೋಕಿನ್ಸ್ಗಳು ಯಾವುದರಲ್ಲಿ ಉತ್ಪತ್ತಿ ಆಗುತ್ತವೆ ಅಂದರೆ ಆಪ್ಷನ್ ಎ ಶಿಲೀಂಧ್ರಗಳಲ್ಲಿ ಉತ್ಪತ್ತಿ ಆಗುತ್ತವೆ. ಇದೇನಪ್ಪ ಸೈನ್ಸ್ ಕ್ವಶನ್ ಪೇಪರ್ ಅಂದ್ರೆ ಅನ್ಕೋಬೇಡ್ರಿ. ಇದರಲ್ಲಿ ಸೈನ್ಸ್ ಕ್ವಶನ್ಗಳು ಜಾಸ್ತಿ ಬಂದಿದ್ದವು. ಕ್ವಶನ್ ಪೇಪರ್ ಈ ರೀತಿಯಾಗಿ ಬರ್ಬೋದು, ಡಿಫ್ರೆಂಟ್ ಆಗಿನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಯಾವುದನ್ನು ನೆಗ್ಲೆಕ್ಟ್ ಮಾಡೋ ರೀತಿಯಾಗಿಲ್ಲ. ಹಾಲು ಒಂದು ಏನು ಅಂತ ಕೇಳಿದ್ದಾರೆ. ಸೊ ಹಾಲು ಏನಪ್ಪ ಅಂದ್ರೆ ಒಂದು ಎಮಲ್ಷನ್ ಆಗಿದೆ. ಇದೊಂದು ಎಮಲ್ಷನ್. ನೆಕ್ಸ್ಟ್, ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಲೋಹಗಳಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುವುದು ಇಲ್ಲಿ ಸರಿಯಾದಂಥ ಉತ್ತರ. ಲೋಹಗಳಲ್ಲಿಂದ ಮುಕ್ತ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ, ಲೋಹಗಳಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವೆ, ಅವು ಹರಿದಾಡ್ತಾವೆ. ವಿದ್ಯುತ್ ಕಂಡಕ್ಟ್ ಆದ ತಕ್ಷಣ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ, ಅದರ ಮೂಲಕ ಅವು ಹರಿದಾಡಿ ವಿದ್ಯುತ್ತನ್ನು ಕಂಡಕ್ಟ್ ಮಾಡ್ತಾವೆ. ಅದಕ್ಕೋಸ್ಕರ ಇಲ್ಲಿ ಲೋಹಗಳಲ್ಲಿ ವಿದ್ಯುತ್ ಹರಿವು ಉಂಟಾಗುತ್ತದೆ, ಫ್ರೀ ಎಲೆಕ್ಟ್ರಾನ್ಸ್ ಇರುವ ಕಾರಣ. ಚಂಡಮಾರುತದಲ್ಲಿ ಚಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ. ಸೊ ಜೋರಾಗಿ ಗಾಳಿ ಬೀಸಿದಾಗ ಮನೆಯ ಮೇಲಿನ ಮೇಲ್ಛಾವಣಿ ಹಾರಿ ಹೋಗ್ತಾವೆ. ಅದು ಏನಕ್ಕಪ್ಪ ಅಂತಂದರೆ ಆಪ್ಷನ್ ಸಿ ಮೇಲ್ಛಾವಣಿಯ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಕಡಿಮೆ ಒತ್ತಡದಿಂದ ಇರುವ ಕಾರಣ ಅದು ಹಾರಿ ಹೋಗುತ್ತೆ. ಅವಕ್ಕೆ ಗಾಳಿ ಒತ್ತಡಕ್ಕಿಂತ ಜಾಸ್ತಿ ಬಿದ್ದಾಗ ಯಾವ ರೀತಿ ಆಟೋಮೆಟಿಕ್ ಅವು ಕಿತ್ತೋಗ್ತಾವೆ. ಕೆಳಗಿನವುಗಳಲ್ಲಿ ಯಾವುದು ಹಾವಸೆ ಅಥವಾ ಬ್ರಯೋಫೈಟ್ ಆಗಿದೆ ಅಂತ ಕೇಳಿದರೆ. ಸೊ ಇಲ್ಲಿ ಯಾವುದೋ ಒಂದು ಬ್ರಯೋಫೈಟ್ ಅಂತ ಅಂದರೆ ಇಲ್ಲಿ ಆಪ್ಷನ್ ಬಿ ಬೋಗ್ಮಾಸ್ ಅನ್ನುವಂಥದ್ದೊಂದು ಬ್ರಯೋಫೈಟ್ ಅಥವಾ ಹಾವಸೆ ಆಗಿದೆ. ನೆಕ್ಸ್ಟ್, ಯಾವ ಪ್ರೋಟೀನ್ ಕಾರ್ಟಿಲೇಜ್ನಲ್ಲಿ ಇರುತ್ತದೆ ಅಂತ ಕೇಳಿದರೆ. ಸೊ ಕೆಳಗಿನವುಗಳಲ್ಲಿ ಯಾವ ಪ್ರೋಟೀನ್ ಕಾರ್ಟಿಲೇಜ್ ಅಂತಂದರೆ ಕೊಲಾಜಿನ್ ಅನ್ನುವಂಥದ್ದು ಕಾರ್ಟಿಲೇಜ್ನಲ್ಲಿ ಇರುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಾನವನ್ನು ಅನುಸರಿಸಲಾಗುವುದು ಅಂತ ಕೇಳಿದರೆ. ಸೊ ಟೈರ್ಗಳನ್ನು ಸಿದ್ಧಗೊಳಿಸಬೇಕಂತಂದರೆ ಈ ಕೆಳಗಿನ ಆಪ್ಷನ್ ಬಿ ವಲ್ಕನೈಜೇಷನನ್ನು ಯೂಸ್ ಮಾಡಲಾಗುತ್ತೆ. ವಲ್ಕನೈಜೇಷನ್ ವಿಧಾನ.
ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ರೆಡಿ ಮಾಡಲಾಗಿದೆ ಅಂತ ಕೇಳಿದರೆ, ಸೊ ಇದನ್ನು ಯಾವುದಕ್ಕಪ್ಪ ಅಂತಂದರೆ ಆಪ್ಷನ್ ಡಿ ರೋಹತಾಂಗ್ ಪಾಸ್ನಲ್ಲಿ ನಿರ್ಮಿಸಲಾಗಿದೆ ಅಟಲ್ ಸುರಂಗವನ್ನು. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಕ್ವಶನ್ ಪೇಪರ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲೂ ಧನ್ಯವಾದಗಳು. ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಡಿಸ್ಕ್ರಿಪ್ಷನ್ದೊಳಗೆ ನಮ್ಮ ಚಾನಲ್ ಇನ್ಸ್ಟಾ, ಟೆಲಿಗ್ರಾಮು, ವಾಟ್ಸಪ್ ಮತ್ತು ಥ್ರೆಡ್ಸ್ ಚಾನಲ್ನ ಲಿಂಕ್ ಇದಾವೆ. ಅದಕ್ಕೋಸ್ಕರ ಅವುಗಳನ್ನು ಕೂಡ ಸ್ವಲ್ಪ ಫಾಲೋ ಮಾಡಿಕೊಟ್ರಿ. ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಕೂಡ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.